ಆತ್ಮೀಯರೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವಿದ್ಯಾರ್ಥಿಗಳಲ್ಲಿ ಸ್ವತಂತ್ರ ಚಳುವಳಿಯ ಬಗ್ಗೆ ಒಂದು ಮಾಹಿತಿ ಸಂಗ್ರಹಿಸುವುದು, ಅದರ ಬಗ್ಗೆ ಒಂದು ಗೌರವವನ್ನು ಹೊಂದುವಂಥದ್ದು, ಈ ರೀತಿಯ ಆಸಕ್ತಿಯನ್ನು ಮೂಡಿಸುವ ಉದ್ದೇಶವನ್ನು ಇಟ್ಕೊಂಡು ಕಳೆದ 3 ವರ್ಷಗಳಿಂದ ಆನ್ಲೈನ್ ಮೂಲಕ ರಸಪ್ರಶ್ನೆ ಸ್ಪರ್ಧೆಯನ್ನು ಮಾಡ್ತಾ ಬಂದಿದೆ. ಇದಕ್ಕೆ ಒಂದು ಸುಮಾರು 8,000ದಷ್ಟು ವಿದ್ಯಾರ್ಥಿಗಳು ನೋಂದಾಯಿಸ್ಕೊಂಡಿದ್ದಾರೆ. ಈಗಾಗಲೇ ನಿನ್ನೆ ಒಂದು ಟ್ರಯಲನ್ನು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ದಾರೆ. ಇವತ್ತು 2ನೇ ಟ್ರಯಲನ್ನು ಅಟೆಂಡ್ ಮಾಡಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಒಂದು ಅಂತಿಮವಾದ ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಾರೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅಂತ ವಿಡಿಯೋ ಮಾಡಿದೆ. ಒಂದು, ಈ ಸ್ಪರ್ಧೆಯಲ್ಲಿ 50 ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಇರ್ತವೆ. ಬಹು ಆಯ್ಕೆಯ ಉತ್ತರಗಳು ಅಂದರೆ 4 ಉತ್ತರ ಇರುತ್ತೆ. ಅದರಲ್ಲಿ ಒಂದನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕು. ಅದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. ಸೊ ಪ್ರಾರಂಭದಲ್ಲಿ ನಾವೊಂದು ಲಿಂಕನ್ನು ಕಳಿಸ್ತೇವೆ. ಆ ಲಿಂಕನ್ನು ಶಿಕ್ಷಕರು ತಾವು ನೋಂದಾಯಿಸ್ಕೊಂಡಿರುವಂಥ ವಿದ್ಯಾರ್ಥಿಗಳ ಗುಂಪನ್ನು ಮಾಡಿಕೊಂಡು ಅದರಲ್ಲಿ ಹಾಕ್ತಾರೆ. ಉದಾಹರಣೆಗೆ ಇವತ್ತು ಈ 2ನೇ ಪ್ರಾಯೋಗಿಕ ಪರೀಕ್ಷೆ ಇದೆಯಲ್ಲ, 6:30ಗೆ ನಾವು ಈ ಲಿಂಕನ್ನು ಶಿಕ್ಷಕರ ಗುಂಪಿನಲ್ಲಿ, ತಾಲೂಕು ಜಿಲ್ಲಾ ಸಂಯೋಜಕರ ಗುಂಪಿನಲ್ಲಿ ಹಾಕ್ತೀವಿ. ಅವರು ವಿದ್ಯಾರ್ಥಿಗಳ ಗುಂಪಿಗೆ ಅದನ್ನು ಹಾಕ್ತಾರೆ. ಸಂಜೆ 7 ಗಂಟೆಗೆ ಸರಿಯಾಗಿ ಅದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಆಗ ವಿದ್ಯಾರ್ಥಿಗಳು ಲಿಂಕನ್ನು ಟಚ್ ಮಾಡಿದರೆ, ಈ ರೀತಿ ಲಿಂಕ್ ಮೇಲೆ ಅದು ಓಪನ್ ಆಗುತ್ತೆ. ಓಪನ್ ಆದಾಗ ಏನು ತೋರಿಸುತ್ತೆ ಅಂತ ಅಂದರೆ, ಮೊದಲಿಗೆ ಜಿಲ್ಲೆ ತೋರಿಸುತ್ತೆ. ಜಿಲ್ಲೆ ಅಂತ ಇದೆ ಒಂದು ಕಾಲಮು. ಅಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಲಿಸ್ಟ್ ಇದೆ, ಎಲ್ಲ ಜಿಲ್ಲೆಗಳನ್ನು ಫೀಡ್ ಮಾಡಿದೆ. ಅದರಲ್ಲಿ ತಮ್ಮ ಜಿಲ್ಲೆ ಯಾವುದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಅದನ್ನು ಆಯ್ಕೆ ಆದಂಗೆ ಆಗುತ್ತೆ. ಆಮೇಲೆ ತಾಲೂಕಿನ ಹೆಸರನ್ನು ಟೈಪ್ ಮಾಡಬೇಕು. ನಾವು ಸೆಲೆಕ್ಟ್ ಮಾಡೋದಕ್ಕೆ ಅದು ರೆಡಿ ಮಾಡಿಲ್ಲ. ತಮ್ಮ ತಾಲೂಕಿನ ಹೆಸರನ್ನು ಟೈಪ್ ಮಾಡಬೇಕು. ಆಮೇಲೆ ಶಾಲೆಯ ಹೆಸರನ್ನು ಟೈಪ್ ಮಾಡಬೇಕು. ತಮ್ಮ ಹೆಸರನ್ನು, ವಿದ್ಯಾರ್ಥಿಗಳ ಹೆಸರನ್ನು ಟೈಪ್ ಮಾಡಬೇಕು. ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಇಲ್ಲ ಅಂದರೆ ಅದು ಸಕ್ಸಸ್ ಆಗೋದಿಲ್ಲ. ಆಮೇಲೆ ತರಗತಿಯನ್ನು ಆಯ್ಕೆ ಮಾಡುವಾಗ ಅಲ್ಲೇ ಕೊಟ್ಟಿದ್ದೆ 8, 9, 10 ಅಂದ್ಬಿಟ್ಟು ಯಾವ ತರಗತಿ ಅಂತೇಳಿ ಅದ್ರ ಹಿಂಭಾಗ ಒಂದು ರೌಂಡ್ ಸರ್ಕಲ್ ಥರ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಿದರೆ ಆ ತರಗತಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಮುಂದೆ ಹೋಗಿ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆಗೆ 4 ಉತ್ತರ ಇರುತ್ತೆ. ಅದರಲ್ಲಿ ತಮಗೆ ಯಾವುದು ಸರಿ ಅನಿಸುತ್ತೋ ಅದ್ರ ಮೇಲೆ ಎಡಭಾಗದಲ್ಲಿ ಒಂದು ಸರ್ಕಲ್ ಇದೆ, ಅದ್ರ ಮೇಲೆ ಬಟನ್ ಒತ್ತಬೇಕು. ಹೀಗೆ 50 ಪ್ರಶ್ನೆಗಳನ್ನು ನಿಧಾನವಾಗಿ ಓದಿಕೊಂಡು ಆಲೋಚನೆಯನ್ನು ಮಾಡಿ ತಮಗೆ ಯಾವುದು ಸರಿ ಉತ್ತರ ಅನಿಸುತ್ತೋ ಅದನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಕೊನೆಯಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಇದೆ. ಆ ಸಬ್ಮಿಟ್ ಅಂತ ಅದ್ರ ಮೇಲೆ ಪ್ರೆಸ್ ಮಾಡಿ, ಆಗ ಮೇಲ್ಗಡೆ ವ್ಯೂ ಸ್ಕೋರ್ ಅಂತ ತೋರಿಸುತ್ತೆ. ಅಂದರೆ ನಿಮ್ಮ ಸ್ಕೋರ್ ಏನು ತಿಳ್ಕೊಳ್ಳಿ ಅಂತ. ಅದ್ರ ಮೇಲೆ ಒತ್ತಿದರೆ 50 ಅಂಕಗಳಿಗೆ ತಮಗೆ ಎಷ್ಟು ಅಂಕಗಳು ಬಂದಿದೆ ಅಂತ ತೋರಿಸುತ್ತೆ. ಸೊ ತಾವು ಬರೆಯುವಾಗ, ಅದು ಟ್ರಯಲ್ ಇರಲಿ, ಅಂತಿಮ ಪರೀಕ್ಷೆ ಇರಲಿ, ನಾವು ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತೀವಿ. ಆದರೆ ಯಾರು ಬೇಗ ಉತ್ತರಿಸ್ತಾರೆ, ಕಡಿಮೆ ಸಮಯದಲ್ಲಿ ಉತ್ತರಿಸ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ನಿಮಿಷ, ಸೆಕೆಂಡಲ್ಲಿ ಆಗಿರುತ್ತೆ. ಯಾರು ಬೇಗ ಉತ್ತರ ಕೊಟ್ಟಿರ್ತಾರೆ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ರಾಜ್ಯ ಮಟ್ಟದ ಮೊದಲನೇ ಬಹುಮಾನ 25,000, 2ನೇ ಬಹುಮಾನ 15,000, 3ನೇ ಬಹುಮಾನ 10,000, ಜೊತೆಗೆ ಫಲಕಗಳು, ಪುಸ್ತಕಗಳು ಕೊಡಲಾಗುತ್ತೆ, ಸರ್ಟಿಫಿಕೇಟು. ಹಾಗೆಯೇ 10 ಸಮಾಧಾನಕರ ಬಹುಮಾನಗಳು, ಒಂದೊಂದಕ್ಕೂ 1,000 ಮತ್ತು ಪುಸ್ತಕಗಳು, ಪ್ರಶಸ್ತಿ ಪತ್ರ, ಸ್ಮರಣಿಕೆಯನ್ನು ಕೊಡಲಾಗುತ್ತೆ. ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ. ಈ ಸರ್ಟಿಫಿಕೇಟ್ಗಳನ್ನ ಯಾರು ಶಿಕ್ಷಕರು ನೋಂದಾಯಿಸಿರ್ತಾರೆ, ಜಿಲ್ಲಾ ಸಂಯೋಜಕರು, ತಾಲೂಕು ಸಂಯೋಜಕರು, ಅವರ ಮೂಲಕ ಕಳಿಸ್ಕೊಡ್ತೀವಿ. ಸಾಧ್ಯವಾದಷ್ಟು ಅವುಗಳನ್ನು ಆಗಸ್ಟ್ 15ನೇ ತಾರೀಕು ತಮ್ಮ ಶಾಲೆಗಳಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮದಲ್ಲಿ ಆ ಸರ್ಟಿಫಿಕೇಟ್ಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿ ಅದರದ್ದೊಂದು ಫೋಟೋ ತೆಗೆದು ಆ ಕಾರ್ಯಕ್ರಮದ್ದು ಎಲ್ಲ ಶಿಕ್ಷಕರು ಕೂಡ ಅಪ್ಲೋಡು ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ, ಹೇಗೆ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ಏನಿರುತ್ತೆ, ತಮ್ಮ ಪೋಷಕರ ಮೊಬೈಲ್, ಅದಕ್ಕೆ ಫುಲ್ ಚಾರ್ಜ್ ಮಾಡಿಸ್ಕೊಂಡು ಇಟ್ಕೊಂಡಿರಬೇಕು.
ಚಾರ್ಜ್ ಕಡಿಮೆ ಆಗಬಾರ್ದು. ಕರೆಂಟ್ ಹೋಗ್ಬಿಡುತ್ತೆ, 1 ಗಂಟೆ ಮುಂಚೆ ಕರೆಂಟ್ ಹೋಗ್ಬಿಡುತ್ತೆ. ಅದಕ್ಕೆ ಕರೆಂಟ್ ಇದ್ದಾಗಲೇ ಅದನ್ನು ಫುಲ್ಲು ಚಾರ್ಜ್ ಮಾಡಿ ಇಟ್ಕೊಳ್ಬೇಕು. ಎರಡನೇದು, ಅದರಲ್ಲಿ ಡಾಟಾ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಸಫಿಷಿಯೆಂಟ್ ಡಾಟಾ ಇರಬೇಕು. ನಿಮ್ಮ ಮೊಬೈಲ್ನಲ್ಲಿ ಅನಗತ್ಯವಾದ ವಿಡಿಯೋಗಳು, ಫೋಟೋಗಳಿದ್ದರೆ ಅದನ್ನೆಲ್ಲ ಡಿಲೀಟ್ ಮಾಡಿ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತೊಂದು ವಿಷಯ ಏನು ಅಂತೇಳಿದರೆ, ನೆಟ್ವರ್ಕ್ ಇದೆಯಾ ಅಂತ ನೋಡ್ಕೊಳ್ಳಿ. ನೆನ್ನೆ ಎಷ್ಟೋ ಜನ ಟ್ರಯಲ್ನಲ್ಲಿ ಓಪನ್ ಆಗ್ತಾ ಇಲ್ಲ ಅಂತಿದ್ರು, ಕೆಲವರು ಓಪನ್ ಆಗ್ತಾಯಿತ್ತು. ಒಬ್ರಿಗಾದ್ಮೇಲೆ ಇನ್ನೊಬ್ರಿಗೂ ಅದೇ ಎಫೆಕ್ಟ್ ಆಗಬೇಕಾಗುತ್ತೆ. ಹಾಗಾಗಿ ನೆಟ್ವರ್ಕ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿ ಆಯ್ಕೆ ಮಾಡಿಕೊಂಡು ಆ ಸ್ಥಳದಲ್ಲಿ ತಾವು ಕೂತ್ಕೊಳ್ಬೇಕು. ಇದಿಷ್ಟು ನಿಯಮಗಳನ್ನ ತಾವು ಪಾಲಿಸಿದರೆ ಈ ಯಶಸ್ವಿಯಾಗಿ ಇವತ್ತಿನ ರಾತ್ರಿಯ 7 ಗಂಟೆಗೆ ನಡೆಯುವ ಟ್ರಯಲ್ 6:15 ಲಿಂಕ್ ಹಾಕ್ತೀವಿ, 7 ಗಂಟೆಗೆ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಸಾಧ್ಯವಾದರೆ ರಾತ್ರಿ ಟಾಪರ್ಸು ಸುಮ್ಮನೆ ರಾಜ್ಯಕ್ಕೆ ಒಂದು 10 ಜನ 20 ಜನ ಟಾಪರ್ಸ್ ಹೆಸರು ಕೊಡೋಕ್ಕಾದರೆ ಕೊಡ್ತೀವಿ. ಮತ್ತು ಇದನ್ನು ಬರೆಯುವಾಗ ಏನಾದರೂ ಸಂಶಯಗಳು, ತೊಂದರೆಗಳಾದರೆ ತಮ್ಮ ಶಿಕ್ಷಕರಿಗೆ ಕೇಳಿ, ಶಿಕ್ಷಕರು ನಮ್ಮ ಗುಂಪಿನಲ್ಲಿ ಆ ಸಮಸ್ಯೆಗಳನ್ನ ಹಾಕ್ತಾರೆ. ನಾವು ಅದಕ್ಕೆ ಏನಾದರೂ ಪರಿಹಾರಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಇವತ್ತಿನ ಟ್ರಯಲ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಧನ್ಯವಾದ. ಇದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಒಂದು ವಿಡಿಯೋ ಯೂಟ್ಯೂಬ್ ಚಾನಲನ್ನು ಮಾಡಿದೆ. ಅದರ ಮೂಲಕ ಅನೇಕ ವಿಜ್ಞಾನದ ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಾ ಇರ್ತೀವಿ. ಅವುಗಳನ್ನು ಕೂಡ ನೋಡಿ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ಆಕರ್ಷಣೀಯವಾಗಿ ಮಾಡುವ ಉದ್ದೇಶವನ್ನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಹೊಂದಿದೆ. ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ವಾಚ್ ಮಾಡಿ, ಏನಾದರೂ ಕಮೆಂಟ್ಸ್ ಇದ್ದರೆ ತಿಳಿಸಿ. ಇವತ್ತಿನ ಈ ಟ್ರಯಲ್ 2ನೇ ಟ್ರಯಲ್ನಲ್ಲಿ ತಾವೆಲ್ಲ ಭಾಗವಹಿಸಿ ಯಶಸ್ವಿ ಮಾಡಿ. ಮತ್ತೊಮ್ಮೆ ನಾಳೆ ಬೆಳಿಗ್ಗೆ, ನಾಳೆ 11 ಗಂಟೆಗೆ ನಡೆಯುವಂತಹ ರಸಪ್ರಶ್ನೆ ಅಂತಿಮ ಸುತ್ತಿನ ಸ್ಪರ್ಧೆ ನಾಳೆ 11 ಗಂಟೆಗೆ 10ವರೆಗೆ ಲಿಂಕ್ ಆಗ್ತೀವಿ. 11ಕ್ಕೆ ಅದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ನಾಳೆ 11 ಗಂಟೆಗೆ ಫೈನಲ್ ಇರುತ್ತೆ. ಅದರಲ್ಲಿ ಪ್ರತಿ ಜಿಲ್ಲೆಗೆ 3 ಜನರನ್ನು ಆಯ್ಕೆ ಮಾಡ್ತೀವಿ. ಆಮೇಲೆ ಆ 3 ಜನರ ಹೆಸರನ್ನು ನಾಳೆನೇ ಪ್ರಕಟ ಮಾಡ್ತೀವಿ. ಜಿಲ್ಲಾ ಸಂಯೋಜಕರು ಆ ವಿದ್ಯಾರ್ಥಿಗಳ ಹೆಸರು, ಫೋಟೋಗಳನ್ನೆಲ್ಲ ಪತ್ರಿಕೆಗಳಿಗೆ ಕೊಡ್ಬೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚ್ಕೊಳ್ಬೋದು. ಅವ್ರಿಗೆ ಪ್ರಶಸ್ತಿ ಪತ್ರಗಳನ್ನ ಕಳಿಸ್ಕೊಡ್ಲಾಗುತ್ತೆ. ಅದನ್ನು ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ ಆಗಸ್ಟ್ 15 ಅಥವಾ ಬೇರೆ ದಿನ ಅದನ್ನು ಕೊಡ್ಬೋದು. ಇದ್ರ ಜೊತೆಗೆ ಶಾಲಾ ಶಿಕ್ಷಕರು, ಶಾಲಾ ಸಂಯೋಜಕರು, ಮುಖ್ಯ ಶಿಕ್ಷಕರು, ತಾಲೂಕು ಸಂಯೋಜಕರು ಮತ್ತು ಜಿಲ್ಲಾ ಸಂಯೋಜಕರಿಗೆ ಪ್ರತ್ಯೇಕವಾದ ಸರ್ಟಿಫಿಕೇಟನ್ನು ಮಾಡಿ ಕಳಿಸ್ಕೊಡ್ಲಾಗುತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ಕೂಡಿಕೊಂಡು ಈ ಒಂದು ಇವತ್ತಿನ ಟ್ರಯಲನ್ನು ಯಶಸ್ವಿ ಮಾಡೋಣ. ನಾಳೆ ಬೆಳಗ್ಗೆ ಮತ್ತೊಂದು ವಿಡಿಯೋವನ್ನು ಮಾಡಿ ನಾಳೆಯ ಫೈನಲ್ ಟೆಸ್ಟ್ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೇನೆ. ನಮಸ್ಕಾರ.